ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಗಾರ್ಲಿಕ್ ಮಶ್ರೂಮ್ ನೂಡಲ್ಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ಗಾರ್ಲಿಕ್ ಮಶ್ರೂಮ್ನ ನಾನು ಹೋಮ್ ಮೇಡ್ ನೂಡಲ್ಸಿಂದ ಮಾಡ್ತಾ ಇದ್ದೀನಿ. ನೂಡಲ್ಸ್ನ ನಾನು ಗೋಧಿ ಹಿಟ್ಟಿಂದ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಸಾಲ್ಟು ಹಾಗೆಯೇ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ನಾದ್ಕೊಂಡಿದ್ದೀನಿ. ಈ ರೀತಿ ಸೇಮ್ ನಾವು ಚಪಾತಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ರೀತಿಯೇ ಇಲ್ಲಿ ನಾನು ನಾದ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಚಕ್ಲಿ ಒರಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಕ್ಲಿ ಉರುಳಲ್ಲಿ ಸಣ್ಣ ಸಣ್ಣ ಹೋಲ್ ಇರುತ್ತಲ್ಲ, ಆ ಥರದ್ದು ಇಲ್ಲ ನನ್ನ ಹತ್ರ. ಸ್ವಲ್ಪ ದೊಡ್ಡದಿದೆ ಈ ಥರ. ನೀವು ಈ ಥರ ಮಾಡುವಾಗ ನೂಡಲ್ಸನ್ನು ಸಣ್ಣದರಲ್ಲೇ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನಾನು ಇದರಲ್ಲೇ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಚಪಾತಿ ಹಿಟ್ಟಿನ ಥರ ನಾದ್ಕೊಂಡಿದ್ದೀವಲ್ಲ ಅದನ್ನು ನಾನಿಲ್ಲಿ ಈ ಚಕ್ಲಿ ಉರುಳಲ್ಲಿ ತುಂಬ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ. ಹಾಗೆ ಇದನ್ನು ಈ ಥರ ಅದು ಕ್ಯಾಪ್ ಬರುತ್ತಲ್ಲ ಅದರಿಂದ ಈ ಥರ ಫಿಕ್ಸ್ ಮಾಡ್ಕೊಳ್ಳೋಣ. ಈ ನೂಡಲ್ಸ್ನ ಬೇಯಿಸ್ಲಿಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಆ ನೀರಿಗೆ 1 ಟೀ ಸ್ಪೂನ್ ಉಪ್ಪು ಹಾಗೆಯೇ 1 ಟೀ ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಇದು ಒಂದು ಕುದಿ ಬರ್ತಿದ್ದ ಹಾಗೆಯೇ ಈ ನೂಡಲ್ಸ್ನ ಈ ಥರ ಬಿಟ್ಕೊಳ್ಳೋಣ. ನೋಡಿ, ನೀವು ಚಕ್ಲಿ ಎಲ್ಲ ಮಾಡ್ಕೊಳ್ತೀರಲ್ಲ, ಸೇವು ಖಾರ ಸೇವೆಲ್ಲ ಮಾಡ್ತೀರಲ್ಲ, ಅದೇ ಥರನೇ ಈ ನೂಡಲ್ಸ್ನ ಈ ಥರ ನೀರಿಗೆ ಬಿಡಬೇಕಾಗತ್ತೆ. ನೀವು ಸ್ಟಾರ್ಟಿಂಗ್ ಮಾಡುವಾಗ ನೂಡಲ್ಸ್ನ 1 ಕಪ್ಪಲ್ಲೇ ಮಾಡ್ಕೊಳ್ಳಿ. ಸಣ್ಣ ಹೋಲ್ಸ್ ಇರೋದು ಯೂಸ್ ಮಾಡ್ಕೊಳ್ಳಿ. ಆಯಿತಾ, ಇದನ್ನು ಒಂದು ಸ್ವಲ್ಪ ಹಾಗೆ ಬಿಡ್ತಾ ಇದ್ದೀನಿ. ಯಾವಾಗ ಇದು ನೂಡಲ್ಸ್ ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಇದೊಂದು 5-10 ನಿಮಿಷದೊಳಗೆ ಆಗಿಬಿಡತ್ತೆ. ತುಂಬಾ ಸುಲಭ ಮಾಡೋದು ಗೋಧಿ ಹಿಟ್ಟಿಂದ. ಈಗ ನೂಡಲ್ಸ್ ರೆಡಿಯಾಗಿದೆ. ಈ ನೂಡಲ್ಸ್ನ ನೀರಿನಿಂದ ಈಗ ಸೆಪ್ರೇಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನೋಡಿ, ಈಗ ಜಾಲರಿಯಿಂದ ಸೋಸ್ಕೊಂಡಿದ್ದೀನಿ ನೀರನ್ನೆಲ್ಲ. ಹಾಗೆ ಇದನ್ನು ತಣ್ಣೀರಲ್ಲಿ ಸ್ವಲ್ಪ ಅದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಆವಾಗ ಅದು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೂಡಲ್ಸ್. ಆಯಿತಾ, ಈಗ ಅದನ್ನು ಒಂದು ಕಡೆ ಇಟ್ಬಿಡೋಣ. ಈಗ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಟೇಬಲ್ ಸ್ಪೂನು. ಈಗ ಗಾರ್ಲಿಕ್ ಮಶ್ರೂಮ್ ಮಾಡಲಿಕ್ಕೆ ನಾವಿಲ್ಲಿ 2 ಕಪ್ಪು ಅಣಬೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿಕಾಯಿ, ಹಾಗೆಯೇ ಎಲೆಕೋಸನ್ನು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಈರುಳ್ಳಿಯನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ. ಈಗ ಬನ್ನಿ ಗಾರ್ಲಿಕ್ ಮಶ್ರೂಮ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ನಾನು. ಅದಕ್ಕೆ 1 ಟೇಬಲ್ ಸ್ಪೂನು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಹಸಿಮೆಣಸಿಕಾಯಿ ಇಟ್ಕೊಂಡಿದ್ದೀನಿ. ಇವೆರಡನ್ನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಹಸಿಮೆಣಸಿಕಾಯಿ ಹಾಗೆಯೇ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಎಲೆಕೋಸನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಗಣೆ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಕ್ಯಾರೆಟ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ಅಣಬೆಯನ್ನು ಹಾಕ್ತಾಯಿದ್ದೀನಿ. ಅಣಬೆಯನ್ನು ತೆಳ್ಳಗೆ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಈಗ ದೊಡ್ಡ ಮೆಣಸಿಕಾಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಒಂಥರ ಡಿಫ್ರೆಂಟಾಗಿ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಆಯಿತಾ, ಅದು ಎಲ್ಲವೂ ಕೂಡ ಬೇಯೋ ಟೈಮ್ನಲ್ಲಿ 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ಗೆ 1/4 ಕಪ್ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರು ಈ ಥರ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ತೀವಲ್ಲ, ಅದು ಕೂಡ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಈ ಗಾರ್ಲಿಕ್ ಮಶ್ರೂಮ್ ನೂಡಲ್ಸ್ಗೆ. ನೋಡಿ, ಅದು ಕಾರ್ನ್ಫ್ಲೋರು ಸ್ವಲ್ಪ ಬೇಯ್ತಾ ಇದ್ದ ಹಾಗೆಯೇ ಈಗ ನೂಡಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ನೂಡಲ್ಸು ಒಂದು 5 ನಿಮಿಷ ಆದರೂ ಈ ಸಾಸ್ನಲ್ಲೇ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಉಪ್ಪು ಖಾರ ಹುಳಿ ಎಲ್ಲ ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಈ ಹೋಮ್ ಮೇಡ್ ವೀಟ್ ನೂಡಲ್ಸ್ನ ಉಪಯೋಗಿಸ್ಕೊಂಡು ಗಾರ್ಲಿಕ್ ಮಶ್ರೂಮ್ ನೂಡಲ್ಸ್ನ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆಯೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಮಕ್ಕಳಿಗಾದರೆ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.